ರಾತ್ರಿಯ ಊಟಕ್ಕೆ ಕೇವಲ ಹಣ್ಣುಗಳನ್ನು ತಿನ್ನೋ ಅಭ್ಯಾಸ ಒಳ್ಳೆಯದಾ? ಬನ್ನಿ ಇವತ್ತಿನ ವಿಡಿಯೋಲಿ ತಿಳ್ಕೊಳ್ಳೋಣ. ತೂಕ ಹೆಚ್ಚಳ ಇವತ್ತಿನ ದಿನಗಳಲ್ಲಿ ಹಲವರನ್ನು ಕಾಡ್ತಾ ಇರುವಂತಹ ಸಮಸ್ಯೆ. ಡಯಟ್, ಎಕ್ಸಸೈಸ್ ಅಂತ ಏನೇನೋ ಮಾಡ್ತಾರೆ. ಕೆಲವೊಬ್ಬರು ರಾತ್ರಿಯ ಊಟವನ್ನೇ ಬಿಟ್ಬಿಟ್ಟು ಹಣ್ಣನ್ನು ಮಾತ್ರ ತಿಂತಾರೆ. ಆದರೆ ರಾತ್ರಿಯ ಊಟಕ್ಕೆ ಬರೀ ಹಣ್ಣು ತಿನ್ನೋ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದಾ? ಆದರೆ ರಾತ್ರಿಯ ಊಟಕ್ಕೆ ಬರೀ ಹಣ್ಣು ತಿನ್ನೋ ಅಭ್ಯಾಸ ಆರೋಗ್ಯಕ್ಕೆ ಹಾನಿಕಾರಕ ಅಂತಾರೆ ತಜ್ಞರು. ಇದರಿಂದ ದೇಹದಲ್ಲಿ ಅಗತ್ಯ ಪೋಷಕಾಂಶಗಳು, ವಿಟಮಿನ್ಗಳ ಕೊರತೆ ಕಾಣಿಸಿಕೊಳ್ಬೋದು ಅಂತ ತಿಳಿಸ್ತಾರೆ. ಹಣ್ಣುಗಳನ್ನು ತಿನ್ನೋದು ಮತ್ತು ಊಟವನ್ನು ಬಿಟ್ಬಿಡೋ ಅಭ್ಯಾಸ ಜೀರ್ಣಾಂಗ ವ್ಯವಸ್ಥೆಯನ್ನು ನಿರ್ವಿಷಗೊಳಿಸಲು ಆರೋಗ್ಯಕರ ಮಾರ್ಗವಾಗಿದೆ. ಫೈಬರ್, ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಗಳಿಂದ ತುಂಬಿರೋ ಹಣ್ಣುಗಳು ದೇಹವನ್ನು ಅಗತ್ಯವಾಗಿ ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಉತ್ತೇಜಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗಂತ ನೀವು ರಾತ್ರಿಯನ್ನು ಬರೀ ಹಣ್ಣುಗಳನ್ನು ತಿನ್ನೋ ಮೂಲಕ ಕಳೆದ್ರೆ ನೀವು ಹೆಚ್ಚು ಹಸಿವಿನಿಂದ ಬಳಲ್ತೀರ, ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತೀರಾ ಅಂತ ನ್ಯೂಟ್ರಿಷನಿಸ್ಟ್ ಹೇಳ್ತಾರೆ. ರಾತ್ರಿಯ ಊಟವು ಹಗುರವಾಗಿರಬೇಕು ಅಂತ ಎಲ್ಲರೂ ಹೇಳ್ತಾರೆ, ನಿಜ. ಸಾಂಪ್ರದಾಯಿಕವಾಗಿ ಭಾರತೀಯರು ಪಲಾವ್, ಕಿಚಡಿ ಮತ್ತು ರಾಗಿ ದೋಸೆಗಳನ್ನು ಯಾವಾಗಲೂ ತುಪ್ಪದೊಂದಿಗೆ ಸೇರಿಸ್ತಾರೆ. ಕೆಲವೊಬ್ಬರು ಅನ್ನ, ಸಾಂಬಾರ್ ಅಥವಾ ಚಪಾತಿಯನ್ನು ತಿಂತಾರೆ. ಆದರೆ ಇದೆಲ್ಲವನ್ನು ಬಿಟ್ಟು ಬರೀ ಹಣ್ಣುಗಳನ್ನು ಮಾತ್ರ ತಿಂದಾಗ ಇದು ಆರೋಗ್ಯದ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ. ಮಾತ್ರವಲ್ಲ, ರಾತ್ರಿಯ ಭೋಜನವು ನಮ್ಮ ಪ್ರಮುಖ ಭೋಜನವಾಗಿದೆ. ಹೀಗಾಗಿ ರಾತ್ರಿಯ ಊಟದಲ್ಲಿ ಸ್ವಲ್ಪ ಪ್ರಮಾಣದ ಹಣ್ಣುಗಳನ್ನು ಸೇವಿಸೋದು ಉತ್ತಮವಾಗಿದೆ. ಮೈಕ್ರೋ ಮತ್ತು ಮ್ಯಾಕ್ರೋ ಪೋಷಕಾಂಶಗಳ ಮೇಲೆ ಕೇಂದ್ರೀಕರಿಸೋದು ಮುಖ್ಯ. ಸಮತೋಲಿತ ಆಹಾರದಿಂದ ಮಾತ್ರ ನಾವು ನಮ್ಮ ದೈನಂದಿನ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸಬಹುದು. ಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಾಲು ಮತ್ತು ಹಾಲು ಉತ್ಪನ್ನಗಳು ಅಥವಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನೋದು ಸೂಕ್ತ. ಭೋಜನದಲ್ಲಿ ಹಣ್ಣುಗಳನ್ನು ಸೇವಿಸುವುದರಲ್ಲಿ ಯಾವುದೇ ದೊಡ್ಡ ಅನಾನುಕೂಲವಿಲ್ಲ. ಆದರೆ ಆ ಸಂದರ್ಭದಲ್ಲಿ ಇತರ ಊಟಗಳಲ್ಲಿ ಸಮತೋಲಿತ ಪೋಷಣೆಯನ್ನು ತೆಗೆದುಕೊಳ್ಳೋದು ಮುಖ್ಯವಾಗಿದೆ. ಒಂದು ವೇಳೆ ಬೆಳಗ್ಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟವನ್ನು ಬಿಟ್ಟು ರಾತ್ರಿಯ ಊಟದಲ್ಲಿ ಹಣ್ಣುಗಳನ್ನು ಮಾತ್ರ ಸೇವಿಸಿದರೆ ಅದು ಖಂಡಿತವಾಗಿಯೂ ಸೂಕ್ತವಲ್ಲ ಅಂತ ಪೌಷ್ಟಿಕ ತಜ್ಞರು ಹೇಳ್ತಾರೆ. ದೇಹವನ್ನು ಹೆಚ್ಚು ಅಗತ್ಯವಿರುವ ಪೋಷಕಾಂಶಗಳಿಂದ ದೂರವಿಡುವುದು ಕೂದಲು ಉದುರುವಿಕೆ, ಚರ್ಮದ ಸಮಸ್ಯೆ, ಮೂಳೆಯ ಸಮಸ್ಯೆ, ಈ ರೀತಿ ಅನೇಕ ಸಮಸ್ಯೆಗಳಿಗೆ, ಅನೇಕ ರೋಗಗಳಿಗೆ ದಾರಿ ಮಾಡಿಕೊಡೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಲ್ಲಿ ಹಣ್ಣು ತಿನ್ನೋದು ತಪ್ಪಲ್ಲ. ಹಣ್ಣು ತಿನ್ನೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾದಂಥ ಇತರ ಪ್ರೋಟೀನ್, ನ್ಯೂಟ್ರಿಷನ್ಗಳು ಕೂಡ ತಲುಪ್ತಿದೆಯಾ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಆ ರೀತಿ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ ನಮ್ಮ ದೇಹಕ್ಕೆ ನೀಡಿದಾಗ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬರೀ ಹಣ್ಣುಗಳನ್ನ ತಿನ್ನುವಂತಹ ಸಂದರ್ಭದಲ್ಲಿ ಇತರೆ ಪ್ರೋಟೀನ್, ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಅಥವಾ ಅದನ್ನು ದೇಹಕ್ಕೆ ಕೊಡೋದು ತುಂಬ ಮುಖ್ಯ ಆಗುತ್ತೆ. ಎನಿವೇ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.